ರಸ್ತೆ ಸಮತಟ್ಟು ಮಾಡುವ ಡೋಸರ್ ವಾಹನಕ್ಕೆ ಲಾರಿಯೊಂದು ಡಿಕ್ಕಿ ಹೊಡೆದ ರಭಸಕ್ಕೆ ಸ್ಟೇರಿಂಗ್ ಕಡಿತಗೊಂಡು ರಸ್ತೆ ಮಧ್ಯದಲ್ಲಿ ಬಾಕಿಯಾಗಿ ನಿಂತ ಘಟನೆ ಪಾಣೆಮಂಗಳೂರು ಎಂಬಲ್ಲಿ ನಡೆದಿದೆ. ಬಿಸಿ ರೋಡ್ನ ಕಡೆಯಿಂದ ಬರುತ್ತಿದ್ದ ಪಾರ್ಸೆಲ್ ಸಾಮಗ್ರಿಗಳನ್ನು ಕೊಂಡು ಹೋಗುವ ಲಾರಿ ಪಾಣೆಮಂಗಳೂರು ಸೇತುವೆ ಕಳೆದು ಮುಂದೆ ಹೋಗುತ್ತಿದ್ದ ವೇಳೆ ಕೆಎನ್ಆರ್ಸಿ ಕಂಪನಿಯ ಡೋಸರ್ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಸ್ಟೇರಿಂಗ್ ತುಂಡಾದ ತಕ್ಷಣ ಲಾರಿ ನಿಯಂತ್ರಣ ಕಳೆದುಕೊಂಡು ರಸ್ತೆ ಕಾಮಗಾರಿಗಾಗಿ ರಸ್ತೆಯ ಬದಿಯಲ್ಲಿ ತಾತ್ಕಾಲಿಕವಾಗಿ ಇಟ್ಟಿರುವ ಡಿವೈಡರ್ಗೆ ಡಿಕ್ಕಿಯಾಗಿ ನಿಂತಿದೆ. ಘಟನೆ ಬೆಳಗ್ಗೆ ಸುಮಾರು 7 ಗಂಟೆಗೆ ನಡೆದಿದ್ದು, ಘಟನೆಯ ಬಳಿಕ 2 ಗಂಟೆಗಳ ಕಾಲ ನಿರಂತರವಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಸಮಸ್ಯೆ ಉಂಟಾಗಿದೆ. ಘಟನೆಯಿಂದ ಲಾರಿ ಚಾಲಕ ಯಾವುದೇ ಅಪಾಯವಿಲ್ಲದೆ ಪಾರಾಗಿದ್ದಾನೆ. ಅಪಘಾತ ಸಂಭವಿಸಿ ಟ್ರಾಫಿಕ್ ಜಾಮ್ ಉಂಟಾಗಿರುವ ಕಾರಣ ಶಾಲಾ ಮಕ್ಕಳು ಸಹಿತ ಕೆಲಸಕ್ಕೆ ಹೋಗುವವರು ಬಸ್ಸಿನಲ್ಲಿ ಬಾಕಿಯಾದ ಘಟನೆ ನಡೆಯಿತು.